14 ಕ್ಷೇತ್ರಗಳಲ್ಲಿ 14 ಗೆಲ್ಲುವಂಥ ವಿಶ್ವಾಸ ನಮ್ಮ ನಾಯಕರೆಲ್ಲರೂ ಕೂಡ ನಿನ್ನೆ ವ್ಯಕ್ತಪಡಿಸಿದ್ದಾರೆ. ಸಂಪರ್ಕ ಮಾಡುವಾಗ ಭಾಳ ಒಳ್ಳೆ ರೀತಿ ಮತದಾನ ಆಗಿದೆ. ಒಂದೆರಡು ಕ್ಷೇತ್ರದಲ್ಲಿ ಫೈಟ್ ಇತ್ತು, ಅದರಲ್ಲೂ ಕೂಡ ಕೊನೆ ಗಳಿಗೆಯಲ್ಲಿ ನಾವು ವಿಜಯವನ್ನು ಸಾಧಿಸ್ತೇವೆ ಅನ್ನುವಂಥ ವಿಶ್ವಾಸ ನಮ್ಮವರೆಲ್ಲ ವ್ಯಕ್ತಪಡಿದ್ದಾರೆ. ಅದರ ಒಂದು ಒಳ್ಳೆ ಪರಿಣಾಮ ಉತ್ತರ ಕರ್ನಾಟಕದ 14 ಸೀಟ್ಗಳಿಗೆ ಖಂಡಿತ ಆಗ್ತದೆ. ಅಲ್ಲಿ ನಾ ಯಾರು ನೋಡ್ಲಾರ್ದು ನೀನು ನೋಡ್ತೀಯ. ಈಗಾಗಲೇ ಟ್ವೀಟ್ ಮಾಡಿದ್ದೀನಿ ನೋಡಿ, ಬರ ಪರಿಹಾರ ತಗೊಳ್ಳೋದಕ್ಕೆ ಏನು ಪದ್ಧತಿ ಇದೆ ಅದನ್ನ ಸರಿಯಾಗಿ ಫಾಲೋ ಮಾಡದೆ ಕೇವಲ ರಾಜಕಾರಣ ಮಾಡ್ಕೊಂಡು ಕಾಲಹರಣ ಮಾಡಿ, ಇವರು ಸರಿಯಾಗಿ ಮಾಡಿದ್ರೆ ಇಷ್ಟೊತ್ತಿಗೆ ಆಗಲೇ ಬಂದ್ಬಿಡ್ತು. ನಮ್ಮ ಕೇಂದ್ರ ಸರ್ಕಾರ ಯಾವಾಗಲೂ ಬರ ಪರಿಹಾರ ಕೊಡಲ್ಲ ಅಂತ ಹೇಳಿರಲಿಲ್ಲ. ಆದರೆ ಯಾವ ಫಾರ್ಮ್ಯಾಟಲ್ಲಿ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಮತ್ತೆ ಯಾವ ಸಭೆಗಳಾಗಬೇಕು, ಅವುಗಳನ್ನೆಲ್ಲವನ್ನೂ ಕೂಡ ಮಾಡಬೇಕಾಗಿದೆ. ಈಗ ಇಡೀ ರಾಜ್ಯವೇ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದ್ಮೇಲೆ ಅಷ್ಟೇ ಜವಾಬ್ದಾರಿಯಿಂದ ಇವ್ರು ಮಾಡಬೇಕು. ಆದಾಗ್ಯೂ ಕೂಡ ಚುನಾವಣೆ ಆಯೋಗ ನೀತಿ ಸಂಹಿತೆ ಬಂದಿದೆ ಅನ್ನುವಂಥ ಸಂದರ್ಭದಲ್ಲಿ ಅದರ ಪರ್ಮಿಷನ್ ತಗೊಳ್ಳುವಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿ ಈಗ 3,540 ಕೋಟಿ ಬಿಡುಗಡೆ ಮಾಡಿದೆ. ಇಷ್ಟು ದೊಡ್ಡ ಮೊತ್ತ ಒಂದೇ ಸತಿಗೆ ಬಿಡುಗಡೆ ಮಾಡಿದ್ದಕ್ಕಾಗಿ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನಾದರೂ ಕಾಂಗ್ರೆಸ್ನವರು ಬರ ಪರಿಹಾರದಲ್ಲಿ ರಾಜಕಾರಣ ಮಾಡೋದು ಬಿಡಬೇಕು. ಅಲ್ಲ, ರಾಜಕಾರಣದಲ್ಲಿ ಇತ್ತೀಚೆಗೆ ಭಾವನಾತ್ಮಕವಾಗಿ ಮತಗಳನ್ನ ಸೆಳೆಯಲಿಕ್ಕೆ ನೋಡ್ತಾ ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತ್ ಮೇಲೆ ನನ್ನ ಇದಕ್ಕಾದ್ರೂ ಬನ್ನಿ, ಈ ರೀತಿ ಭಾವನಾತ್ಮಕವಾಗಿ ಮತದಾರರನ್ನು ಸೆಳೀತಾ ಇದ್ದಾರೆ. ಯಾಕೆ ಸರ್ ಭಯ? ಇಲ್ಲ, ಅವ್ರಿಗೆ ಹತಾಶರಾಗಿದ್ದಾರೆ. ಏನೆಲ್ಲ ಸುಳ್ಳು ಪ್ರಪಗಂಡ ಮಾಡಿದ್ರು ಕೂಡ ಜನಸಾಮಾನ್ಯರು ಅದಕ್ಕೆ ಒಲವನ್ನು ತೋರಿಸದೇ ಇರೋದನ್ನ ಅವ್ರು ಕಂಡು ಬಂದಿದೆ. ಹತಾಶರಾಗಿದ್ದಾರೆ. ಹೀಗಾಗಿ ಆ ಥರ ಕೊನೆಯ ಅಸ್ತ್ರವಾಗಿ ಭಾವನೆ ಅದನ್ನು ಉಪಯೋಗ ಮಾಡೋಣ ಪ್ರಯತ್ನಗಳನ್ನು ಮಾಡ್ತಾರೆ. ಪ್ರಧಾನಿ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಸಂವಿಧಾನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ. ಮತ್ತೆ ರಾಹುಲ್ ಗಾಂಧಿ ಅವರು ನಿನ್ನೆ ಮತ್ತೆ ಅವ್ರಿಗೆ ಎಸ್ಪೆಷಲಿ SC/ST ಜನಾಂಗಕ್ಕೆ ಭಯ ಹುಟ್ಟಿಸಿ ಮತ ತೆಗೆದುಕೊಳ್ಳುವಂಥ ಪ್ರಯತ್ನ ಇದೆ. ಇಷ್ಟು ದಿವಸ ಅಲ್ಪಸಂಖ್ಯಾತರಿಗೆ ಭಯ ಹುಟ್ಟಿಸಿ ಮತ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ರು. ಶಿವಕುಮಾರ್ ಅವರು ಹೇಳಿದ್ರು, ಇದು ಗೆದ್ರೆ ಪಾಕಿಸ್ತಾನ ಕಳಿಸ್ತಾರೆ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ರು, ಇವ್ರು 10 ವರ್ಷ ಪ್ರಧಾನಮಂತ್ರಿ ಒಬ್ಬರಾದ್ರು ಕಳಿಸಿದ್ರು. ಅಲ್ಲಿಂದನೇ ಜನ ಬರ್ತಾರೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದೇ ಜನ ಬರ್ತಾರೆ. ಅದೇ ರೀತಿ ದಲಿತರಿಗೆ ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾರೆ. ಬಹಳ ಸ್ಪಷ್ಟ ನಮ್ಮ ನಿಲುವಿದೆ. ನೀವು ನೆನಪು ಮಾಡ್ಕೋಬೇಕು, ಪ್ರಧಾನಮಂತ್ರಿ ಆದ ತಕ್ಷಣನೇ ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟು ನಮ್ಮ ದೇಗುಲ, ಸಂವಿಧಾನ ನಮ್ಮ ಧರ್ಮ ಗ್ರಂಥ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಪದೇ ಪದೇ ಭಯ ಹುಟ್ಟಿಸೋ ಪ್ರಶ್ನೆ ಇಲ್ಲ. ಮತ್ತೆ ಸುಪ್ರೀಂ ಕೋರ್ಟಿನ ಕೇಶವಾನಂದ್ ಭಾರತಿ ಕೇಸ್, ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಇವತ್ತು ಅದನ್ನು ಹೇಳಿದ ಮೇಲೆ, ಸ್ಟ್ರಕ್ಚರ್ ಚೇಂಜ್ ಮಾಡ್ಬೇಡ ಅಂತ ಹೇಳಿದ ಮೇಲೆ ಯಾವುದೇ ಸರ್ಕಾರ ಎಷ್ಟೇ ಮೆಜಾರಿಟಿ ಬಂದು ಕೂಡ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದ್ದೂ ಕೂಡ ಅದನ್ನ ರಾಜಕೀಯವಾಗಿ ಬಳಕೆ ಮಾಡುವಂತ ಪ್ರಯತ್ನ ರಾಹುಲ್ ಗಾಂಧಿ ಅವರು ಡೆಸ್ಪರೇಟ್ ಆಗಿ ಮಾಡ್ತಾರೆ. ಸರ್, ನಿಮ್ಗೆ ಶ್ರೀನಿವಾಸ್ ಮಾನ್ಯ ಅವರು ಚಾಲೆಂಜ್ ಹಾಕ್ತಿದ್ದಾರೆ. ಯಾಕಂದ್ರೆ ಹಾನಗಲ್ ಅಳಿಯಾನ ಅಂತ ಹೇಳ್ತಾ ಇದ್ದಾರೆ. CM ಆಗಿದ್ದಾಗ ಎಲ್ಲಿ ಹೋಗಿದ್ರು ಇವರು, ಯಾವ ಅಭಿವೃದ್ಧಿ ಮಾಡಿದ್ರ ಅಂತ ಅವ್ರು ಓಪನ್ ಆಗಿ ಅಲ್ಲ, ಹಾನಗಲ್ ಜನಕ್ಕೆ ಕೇಳ್ಬಿಡ್ಲಿ. ಶ್ರೀನಿವಾಸ ಮಾನೆ ಅವರು ಅಲ್ಲೇ ಇರ್ತಾರಲ್ಲ, ಸಮಸ್ಕಿ ಏತ್ ನೀರಾವರಿ, ಮರಂಬೇಡಿ ಏತ್ ನೀರಾವರಿ, 3 ಏತ್ ನೀರಾವರಿ 600 ಕೋಟಿಗಿಂತ ಬಹಳ ವರ್ಷದ ಬೇಡಿಕೆಯನ್ನ ಮಾಡಿದವರು ಯಾರು ಅಂತ ಜನರು ಕೇಳಿ. ಬಸಾಪುರ ಏತ್ ನೀರಾವರಿ, ತಿಳುವಳಿ ಏತ್ ನೀರಾವರಿ, ಯಾರು ಜಲ ಸಂಪನ್ಮೂಲ ಸಚಿವರು ಇದ್ರು ಅದನ್ನ ತಿಳ್ಕೊಳ್ಳಿ. ಆಮೇಲೆ ಧರ್ಮ ಕೆನಾಲ್ಗಳ ಮಾಡರ್ನೈಸೇಷನ್ 49 ಕೋಟಿ ಜಲ ಸಂಪನ್ಮೂಲ ಸಚಿವರಾಗಿ ಯಾರು ಕೊಟ್ಟಿದ್ರು ಕೇಳ್ಬಿಟ್ರೆ ಉತ್ತರ ಸಿಗುತ್ತೆ. ಜನ ದಿಕ್ತಪ್ಪಿಸ್ತಾ ಇದ್ದಾರೆ ಸರ್, ಸುಳ್ಳು ಹೇಳ್ತಾ. ಅಲ್ಲ, ಜನಕ್ಕೆ ನೀವು ಸರ್ವೆ ಮಾಡ್ರಿ, ನೀವು ಮಾಡ್ರಿ, ಆಮೇಲೆ ತೀರ್ಮಾನ ಮಾಡ್ರಿ ಯಾರು ಜನರಿಗೆ ಸರಿಯಾದ ಹೇಳ್ತಾರೆ ತಪ್ಪು ಹೇಳ್ತಾರೆ. ಯಾಕಂದ್ರೆ ಸಭೆಗಳೆಲ್ಲ ಬರೀ ಪ್ರಮುಖವಾಗಿ ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಹೌದು, ಅವ್ರಿಗೆ ಮತ್ತೆ ನನ್ನ ಬಗ್ಗೆನೇ ಮಾತಾಡ್ಬೇಕಲ್ಲ. ಅವ್ರಿಗೆ ಪಾಪ ಅವ್ರದ್ದೇನು ಅವ್ರ ಸಾಧನೆ ಏನು ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ನಮ್ಮ ಸಾಧನೆ ಪ್ರಶ್ನೆ ಮಾಡ್ತಾರೆ. ಅವ್ರ ಸಾಧನೆ ಹೇಳ್ಕೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.